ಯಾವ ಚಲೋತ್ನ ದುಡ್ಕೊಂಡು ತಿಂತಾನೆ ಅಂಥವ್ರಿಗೆ ನಾವು ಕೊಟ್ಬಿಡ್ತೀವಿ. ಮಕ್ಕಳು ಮೂವರು ಅದಾರಿ, ಒಬ್ರು ಹೆಣ್ಮಕ್ಳು ಬೇಕು ನಮಗೆ. ಹೊಲ ಇಲ್ಲ, ಮನಿ ಇಲ್ಲ, ಗಂಡ ಇಲ್ಲ, ಮತ್ತೆ ಏನ್ ಮಾಡ್ಬೇಕು ನಾವು? ವಿಡಿಯೋ ಮಾಡ್ದಾಗ ನಡೀತದ? ಅವಾಗಿನ ತಾಳಿಕೋಟಿಗೂ ಇವಾಗಿನ ತಾಳಿಕೋಟಿಗೂ ಏನು ವ್ಯತ್ಯಾಸ ಅದ? ಭಾಳ ಡಿಫ್ರೆನ್ಸ್ ಆಗೈತ್ರಿ. ಅದೇ ಹೆಂಗೆ ಡಿಫ್ರೆನ್ಸ್ ಆಗ್ಯದ್ರಿ? ಅದೆಷ್ಟೋ ಜನ ಬಂದು ಈ ತಾಳಿಕೋಟಿಯ ಮಣ್ಣಿನ ಇತಿಹಾಸ ಹೇಳಿ ಹೋಗಿದ್ದಾರೆ. ಅವಾಗ ಚಲೋ ಇತ್ತು, ಇವಾಗ ಚಲೋ ಇತ್ತು. ಈ ಒಂದು ಜನರ ಅಭಿಪ್ರಾಯ ಏನದ ಅನ್ನೋದು ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಯಾರಾದ್ರೂ ಹೊಸದಾಗಿ ನೋಡಿರ್ತೀರ ಅಂದ್ರೆ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ತಾಳಿಕೋಟಿಯ ಶಿವಾಜಿ ಸರ್ಕಲ್ ಕಡೆ ಇದ್ದೀನಿ ನೋಡ್ರಿ. ನಾವು ಈ ಕಡೆ ಹೋದಿವತ್ತಂದ್ರೆ ವಿಠ್ಠಲ್ ರುಕ್ಮಿಣಿ ದೇವಸ್ಥಾನ ಹತ್ತದ. ನಾವು ಹಿಂಗೆ ಹೋದಿವತ್ತಂದ್ರೆ ಬಸ್ ಸ್ಟ್ಯಾಂಡ್ ಹತ್ತದ. ನಾ ಇಲ್ಲಿ ಬಂದ್ಬೇಕು ನನಗೆ ಗೊತ್ತಾಗಿದ್ದು ಶಿವಾಜಿ ಸರ್ಕಲ್ದಿಂದ ಬಸ್ ಸ್ಟ್ಯಾಂಡ್ ತನಕ ವಿಡಿಯೋ ಮಾಡ್ಕೊತ ಹೋಗ್ತೀನಿ. ನನಗೆ ಯಾರೆಲ್ಲ ಸಿಗ್ತಾರಲ್ಲ ಅವರಿಗೆ ಕೆಲವೊಂದಷ್ಟು ಕ್ವಶನ್ಗಳು ಕೇಳ್ಕೊತ ಹೋಗ್ತಿರ್ತೀನಿ. ನೋಡಂಬರಿ ಯಾರ್ಯಾರು ಯಾವ್ಯಾವ ರೀತಿ ಆನ್ಸರ್ ಮಾಡ್ತಾರ ತಂದು. ಅಣ್ಣ ನಿಮ್ಮ ಹೆಸರು ರೀ? ಸಂಗಮೇಶ್ ಅಂತ. ಓಕೆ ಓಕೆ ಅಣ್ಣ, ತಾಳಿಕೋಟಿ ಅಂದ ತಕ್ಷಣ ನಮ್ಗೆಲ್ಲರೂ ನೆನಪಿ ಬರ್ತದ ಯುದ್ಧ ಆಗಿದ್ದು, ಕದನ ಆಗಿದ್ದು ತಂದು. ತಾಳಿಕೋಟೆ ಅಂದ್ರೆ ನೋಡ್ರಿ ಪೀಸ್ಫುಲ್. ನಮ್ಮ ಬಿಜಾಪುರ ಡಿಸ್ಟಿಕ್ ಒಳಗೆ ನೀವು ಯಾವ್ದ ತಾಲೂಕ್ ನೋಡಿದ್ರು ಅತ್ಯಂತ ಒಂದು ಪೀಸ್ಫುಲ್ ಮತ್ತೆ ಶಾಂತಿಯುತ ಒಂದು ಯಾವ್ದಾದ್ರು ಪಟ್ಟಣ ಇದ್ರ ತಾಲೂಕ್ ಇದ್ರ ಅದು ನಮ್ಮ ತಾಳಿಕೋಟೆನೆ. ಜನನು ಅಷ್ಟೇ ಹ್ಯೂಮನ್ ಬೀಯಿಂಗ್ ಅದಾರ ಇಲ್ಲಿ. ಇಲ್ಲಿ ಫುಡ್ ಚಲೋ ಅದ, ಇಲ್ಲಿ ಜನನು ಚಲೋ ಅದ, ಇಲ್ಲಿ ಗಾಳಿನೂ ಚಲೋ ಅದ, ಇಲ್ಲಿ ನೀರ್ನು ಚಲೋ ಅದ. ಒಟ್ನಲ್ಲಿ ತಾಳಿಕೋಟೆ ಅಂದ್ರೆ ಚಂದ. ಅವಾಗಿನ ತಾಳಿಕೋಟಿಗೆ ಇವಾಗಿನ ತಾಳಿಕೋಟಿಗೆ ಏನ್ ವ್ಯತ್ಯಾಸ ಅದ್ರಿ? ಏನೇ ಇಲ್ಲ. ಹೆಂಗ್ ನಡೀತದ್ರಿ ಬಿಸ್ನೆಸ್ ರೀ? ಬಿಸ್ನೆಸ್ ನಡೆದ ಸಣ್ಣಗೆ ಏನಿಲ್ರಿ, ಸಣ್ಣಗೆ ನಡೆದ ವ್ಯಾಪಾರ ಇಲ್ಲ. ಓಕೆ ಓಕೆ ಓಕೆ. ನಾವು ಅಡತಿ ಅಂಗಡಿ ಕ್ಲಾರ್ಕ್ ಅಂತ ಇದೀವಿ. ಕ್ಲಾರ್ಕ್ ಅಂದಿರಿ. ಎಷ್ಟು ವರ್ಷದಿಂದ ಇದ್ದೀರಿ? ಈಗ 50 ವರ್ಷ ಆಯ್ತು. 50 ವರ್ಷ ಆಯ್ತು. ತಾಳಿಕೋಟಿ ಅಂದ್ರೆ ಏನು? ಈಗ ತಾಲೂಕಲ್ಲಿ ಪ್ಲೇಸ್ ಆಗೈತಿ. ಇದು ತಾಲೂಕಾಗ್ಯದ. ತಾಲೂಕಾಗೆ. ಓಕೆ. ಈಗ ಏನದ ಮೊದಲಿನಕ್ಕಿಂತ ವ್ಯವಹಾರಗಳು ಹೆಚ್ಚದಾವ. ವ್ಯವಹಾರಗಳು ಹೆಚ್ಚದಾವ. ವ್ಯವಹಾರಗಳು ಹೆಚ್ಚದಾವ. ಓಕೆ. ಅಗ್ರಿಕಲ್ಚರ್ ಅಂತಂದ್ರೆ ಇದೆ ಒಕ್ಕಲ್ತನದ ಅಭಿವೃದ್ಧಿ. ಹಾ, ನನಗೆ ಟೈಮ್ ಇದ್ದಿಲ್ಲ. ನನ್ನ ಹತ್ರ ವಿಡಿಯೋ ಮಾಡಕತ್ತಿದ ಅಣ್ಣವ್ರೆ ಜ್ಯೂಸ್ ತಂದು ಕುಡಿಸಿದ್ರು. ವಿಡಿಯೋ ಮಾಡಕತ್ತೀನಿ ರಾಜ. ವಿಡಿಯೋ ನಿಮ್ದು ಬರ್ತದ್ರಿ. ನಾ ಬರೀಲಿ ಹೇಳ್ತೀನಿ. ಮೊದಲು ಹೆಂಗಿತ್ತು ತಾಳಿಕೋಟಿ, ಈಗ ಹೆಂಗದ್ರಿ? ಭಾಳ ಡಿಫ್ರೆನ್ಸ್ ಆಗೈತ್ರಿ. ಅದೇ ಹೆಂಗೆ ಡಿಫ್ರೆನ್ಸ್ ಆಗ್ಯದ್ರಿ? ಹೆಂಗ ಅನಿಸ್ತದ್ರಿ? ಇಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗೈತಿ. ಫೈನಾನ್ಸಿಯಲ್ ಸ್ಟ್ರಾಂಗ್ ಆಗ್ಯದ್ರಿ. ಓಕೆ. ಎಲ್ಲ ಬಿಸ್ನೆಸ್ದಾಗ ಎಲ್ಲ ಡಿಪೆಂಡ್ ಆಗ್ಯಾರ. ಫುಲ್ ಸ್ಟ್ರಾಂಗ್ ಆಗೈತಿ. ಓಕೆ ಓಕೆ ಓಕೆ. ನೀವೇನು ಕೆಲಸ ಮಾಡ್ತೀರಿ? ನಾವು ಪ್ರೈವೇಟ್ ಕನ್ಸರ್ನ್ ಮಾಡ್ಲಕತ್ತೀವಿ. ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನ್ರಿ? ಜೀವನ ಅಂದ್ರೆ ಏನ್ರಿ? ಜೀವನ ಅಂದ್ರೆ ಜೀವನಾನೇ. ಜೀವನದ ಜೀವನಾನೇ. ಜೀವನ ಸ್ವಲ್ಪ ಅದು ಬಿಡಿಸಿ ಹೇಳ್ರಿ, ನಮ್ಗೆ ಗೊತ್ತಾಗ್ಬೇಕಲ್ಲ. ಲೈಫ್ ಸೆಟ್ಲ್ಮೆಂಟ್ ಆಗ್ಬೇಕು. ಸೆಟ್ಲ್ಮೆಂಟ್ ಆಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಈಗ ನೀವು ಯುವಕರು ಏನು ಮಾಡ್ಬೇಕು? ಸರಿಯಾದ ಮಾರ್ಗದೊಳಗೆ ನಡಿಬೇಕು. ಅವ್ರು ಸರಿಯಾಗಿ ಮಾರ್ಗ ನಡಿಬೇಕು ಅಂದ್ರೆ ಯಾವ ಮಾರ್ಗದೊಳಗೆ ಹೋಗ್ಬಾರ್ದು. ಯಾವ ಥರ? ಸರಿಯಾಗಿ ದುಡ್ಡು ತಿನ್ಬೇಕು. ಹಾಂ, ಇವಾಗ ದುಡ್ಡು ತಿನ್ಬೇಕಂತಂದ್ರೆ ಕರೆಕ್ಟ್ ಆಗಿರುವಂಥ ಪ್ರಾಪರ್ ಎಜುಕೇಷನ್ ಸಿಗಲಾಗ್ಯದ್ರಿ. ಕೆಲವೊಂದು ಕಡೆಗೆ ಒಂದು ಎಜುಕೇಷನ್ ಪಡ್ಕೊಂಡ್ರು ಪ್ರಾಪರ್ ಆಗಿರುವಂಥ ಜಾಬ್ ಸಿಗಲಾಗ್ಯದ. ಅಂಥವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದಕ್ಕೆ ಓನ್ ಬಿಸ್ನೆಸ್ ಮಾಡ್ಬೇಕು. ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಏನು ದುನಿಯಾದ್ದು. ಹಾಂ 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 ಹಾಂ. ಓನ್ ಬಿಸ್ನೆಸ್ ಮಾಡಿ. ಈಗ ಇವತ್ತು ಗೌರ್ಮೆಂಟ್ ಎಲ್ಲರಿಗೂ ಯಾಕೆ ಎಷ್ಟಂತ ಜಾಬ್ ಕೊಡ್ತೈತಿ? ಹೌದು. ಓಕೆ 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 ಓಕೆ. ಬರೀ ಸರ್, ನೀವು ಇಂಟ್ರೆಸ್ಟಿಂಗ್ ಅನ್ಸಕತ್ತೀರ ನನಗೆ. ಓಕೆ. ಹಾಂ, ಹೇಳ್ರಿ ಹೇಳಿ. ಇವತ್ತು ಗೌರ್ಮೆಂಟ್ ಎಷ್ಟೋ ಜನ ಎಜುಕೇಶನ್ ಮುಗಿಸ್ಕೊತ ಎಷ್ಟು ಜನಕ್ಕೆ ಜಾಬ್ ಕೊಡ್ಬೇಕಲ್ಲ? ಗೌರ್ಮೆಂಟ್ ಎಷ್ಟು ಜನರಿಗೆ ಗೌರ್ಮೆಂಟ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಎಷ್ಟು ಜನಕ್ಕೆ ಜಾಬ್ ಕೊಡ್ತೈತಿ? ಯುವಕರು ತಮ್ಮದೇ ಆದ ಒಂದು ಇದ್ರೊಳಗೆ ಕೆಲಸ ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕ್ರಿ? ಅದೇ ಓನ್ ಬಿಸ್ನೆಸ್ ಮಾಡ್ಬೇಕು. ಏನಾದ್ರೂ ಒಂದು ಮಾಡ್ಲೇಬೇಕು. ಬಿಸ್ನೆಸ್ ಮಾಡ್ಬೋದು. ನೀವೇನ್ ಮಾಡ್ತೀರಿ? ನಾವು ಪ್ರೈವೇಟ್ ಕನ್ಸರ್ನ್ ಒಳಗೆ ಅದೀವಿ. ನಾವು ದುನಿಯಾದ ಕಲ್ತಿದ್ವಿ ಸಾಲಿ. ಜಾಬ್ ಬೆಸ್ಟ್ ಏನು ಬಿಸ್ನೆಸ್ ಬೆಸ್ಟ್? ಅದು ಅವ್ರವ್ರ ಇಚ್ಛೆ ಸರ್. ನಿಮಗೆ ಹೆಂಗ ಅನಿಸ್ತದೆ? ನನಗನ್ಸ ಮಟ್ಟಿಗೆ ನನಗೆ ಜಾಬ್ ಸಿಗ್ಲಿಲ್ಲ. ಓಕೆ. ಯಾಕ್ರಿ? ಏನ್ ಪ್ರಾಬ್ಲಮ್? ಜಾಬ್ ಸಿಗ್ಲಿಲ್ಲ. ಅದು ಗೌರ್ಮೆಂಟ್ ಪ್ರಾಬ್ಲಮ್. ಗೌರ್ಮೆಂಟ್ ಪ್ರಾಬ್ಲಮ್. ಓಕೆ ಓಕೆ ಓಕೆ. ಸಿಗ್ಲಿಲ್ಲ. ಹಾ, ಓಕೆ. ನಾವೊಂದು ಪ್ರೈವೇಟ್ ಕನ್ಸರ್ನ್ ಕೆಲಸ ಮಾಡ್ಲಿಕ್ಕೆ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಯಾವ್ದು ಬೆಸ್ಟ್ ರೀ ಈಗ ನಿಮ್ಗೆ? ಯಾವ್ದು ಬೆಸ್ಟ್ ನಿಮ್ಗೆ? ಈಗ ನಾ ಇದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೀನಿ ನಾನು. ಓಕೆ. ಅದು ನಿಮ್ದು ಬಿಡ್ರಿ. ಈಗ ನನಗೆ ಹೇಳ್ರಿ, ಓವರಾಲ್ ಎಲ್ಲ ನೋಡೋಗತ್ತೀರಿ. ಫೈನಾನ್ಸಿಯಲ್ ಸ್ಟ್ರಾಂಗ್ ಆಗ್ಯದ. ತಾಳಿಕೋಟಿ ಹೆಂಗ್ ಸ್ಟ್ರಾಂಗ್ ಆಗ್ಯದ ಅಂದ್ರೆ ಬಿಸ್ನೆಸ್ ಸ್ಟ್ರಾಂಗ್ ಆಗ್ಯದ. ಹೌದು. ಏನು ಜಾಬ್ ಗೌರ್ಮೆಂಟ್ ಜಾಬ್ ಬೆಸ್ಟ್ ಏನು ಬಿಸ್ನೆಸ್ ಬೆಸ್ಟ್? ಅಲ್ಲ, ಅವ್ರವ್ರ ಇಚ್ಛೆ ಅದು. ಈಗ ನಿಮ್ ಇಚ್ಛೆ ಹೇಳ್ರಿ ನನಗೆ. ನಮ್ಮ ಇಚ್ಛೆ ಬಿಸ್ನೆಸ್ ಬೆಸ್ಟ್. ಬಿಸ್ನೆಸ್ ಬೆಸ್ಟ್. ನಮ್ಗೆ ನಿಮ್ದು ಬೇಕ್ರಿ. ಏನಾದ್ರು ಓನ್ ಬಿಸ್ನೆಸ್ ಮಾಡ್ಬೇಕು. ಅವ್ರು ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಕೊಂಡು ನಾವು ಬದುಕು ಕಟ್ಕೋಬಹುದ್ರಿ. ಕಟ್ಕೋಬಹುದು. ಗೌರ್ಮೆಂಟ್ ಜಾಬ್ ಇದ್ರೆ ಅಷ್ಟೇ ಹೆಣ್ಣು ಕೊಡ್ತೀನಿ. ಬಿಸ್ನೆಸ್ ಇದ್ರು ಕೊಡಲತ್ತಾರ. ಅಂತವ್ರಿಗೆ ಏನ್ ಹೇಳ್ತೀರಿ? ಕೊಡಲ್ಲ. ಈಗ ಹೆಂಗ್ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ ಇಲ್ಲ ಇಲ್ಲ, ಅದು ಅವ್ರವ್ರ ಪೇರೆಂಟ್ಸ್ ಮೇಲೆ ಡಿಪೆಂಡ್. ಎಲ್ಲ ಅವ್ರ ಮೇಲೆ ಬಿಟ್ಟು ಬಿಡ್ತೀರಿ. ನಿಮ್ದು ಹೇಳ್ರಿ ನನಗ. ಒಟ್ಟು ನೀವು ಬರೀ ಸೇಫ್ ಆಗ್ಯದ ನೋಡ್ತೀರಿ. ಒಟ್ಟು ಎಲ್ಲೇ ಹೋದ್ರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕು. ಹಾ, ಅದು ಮೇನ್ ಐತಿ. ಮೇನ್ ಐತಿ. ಓಕೆ 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 ಓಕೆ. ರೈತರ ಮಕ್ಕಳು ಇವತ್ತು ಬಿಸ್ನೆಸ್ ಎಷ್ಟಂತ ಗೌರ್ಮೆಂಟ್ ಎಲ್ಲರಿಗೂ ಜಾಬ್ ಕೊಡ್ಲಕ್ ಸಾಧ್ಯ. ಹೌದು 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 ಹೌದು. ಅದ್ರ ಸಂಬಂಧ ಇವತ್ತು ಏನಾಗಿದೆ ಅಂತ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕು. ಹೆಣ್ಣು ಕೊಡ್ಬೇಕು. ಏನೇ ಮಾಡಿದ್ರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕು. ಅದು ಸಿಗ್ತಾ ಇಲ್ಲ ಇವತ್ತು. ಸಿಗ್ತಾ ಇಲ್ಲ. ಓಕೆ ಓಕೆ ಓಕೆ. ನಿಮ್ಗೆ ಎಷ್ಟು ಮಂದಿ ಮಕ್ಕಳು ರೀ? ನಮ್ಗೆ 2 ಹೆಣ್ಣು ಹುಡುಗರು. ಅಕ್ಕಗಳದಾರಿ. ಏನ್ ಕೆಲಸ ಮಾಡ್ತಾರಿ?
ಒಬ್ಳು BCA ಮುಗಿತಾವ ಫೈನಲ್ ಮುಗಿತು. ಓಕೆ ಒಬ್ಳು BSc ಫಸ್ಟ್ ಇಯರ್ ಅದ. ಓಕೆ ಮ್ಯಾರೇಜ್ ಆಗೈತ್ರಿ? ಇನ್ನೂ ಇಲ್ಲ. ಮುಂದಿನ ಪ್ಲಾನ್ ಏನದ್ರಿ? ಪ್ಲಾನ್ ಅಂದ್ರೆ ನಂದು ಏನು ಪ್ಲಾನ್ ಅಂದ್ರೆ ಅವ್ರು ಏನು ನಮ್ಮ ಯಾವ ಚಲೋತ್ನೇ ದುಡ್ಕೊಂಡು ತಿಂತಾನ ಅಂಥವ್ರಿಗೆ ನಾವು ಕೊಟ್ಟು ಬಿಡ್ತೀವಿ. ಹಂಗೆ ಭಾಳ ಖುಷಿ ಐತ್ರಿ ಮಾತಾ. ಎಲ್ಲ ಮತ್ತೆ ಗೌರ್ಮೆಂಟ್ ಜಾಬ್ ನೋಡ್ತೀರ ಅನ್ಕೊಂಡಿದ್ದೇನೆ ಐತೆಲ್ಲ. ಇಲ್ಲ ಇವತ್ತಿನ ಮಿತಿ ಗೌರ್ಮೆಂಟ್ ಜಾಬ್ ಯಾರಿಗೂ ಸಿಗ್ಲಿಕ್ಕೆ ಶಕ್ಯ ಇಲ್ಲ ಸರ್. ಸಾಧ್ಯನೇ ಇಲ್ಲ. ಓಕೆ ಸಾಧ್ಯನೇ ಇಲ್ಲ. ಬಟ್ ಅವ್ರವ್ರ ಅದೃಷ್ಟ ಅದು. ಓಕೆ ನಿಮ್ಮ ಮಕ್ಕಳಿಗೆ ದುಡ್ಕೊಂಡ್ ತಿಂತಿದ ಸರಿಯಾಗಿದ್ದ ಯಾವ್ದೋ ಚಟ ಇರ್ಲಿಕ್ಕಂತ ಅವ್ರಿಗೆ ಮ್ಯಾನೇಜ್ ಮಾಡಿ ಕೊಡ್ತೀರಿ? ಕೊಟ್ಬಿಡ್ತೀವಿ. ಅವ್ನಿಗೆ ಜಾಬ್ ಇರ್ಲಿ ಇರದೇ ಇರ್ಲಿ ಸ್ವಲ್ಪ ಏನ್ ಅಸೆಟ್ ಇತ್ತು ಅಂತ ಕೊಟ್ಬಿಡ್ತೀವಿ. ಬಟ್ ಯಾಕಂದ್ರೆ ನಮ್ದು ನಮ್ಮ ಮಕ್ಕಳ ಫ್ಯೂಚರ್ ನೋಡ್ಬೇಕಲ್ಲ. ಯಾಕಂದ್ರೆ ಈಗಿಂದು ಜನರೇಷನ್ ಯಾವ ರೀತಿ ಬೇಕಲ್ಲ ಆ ರೀತಿ ನೋಡ್ಲೇಬೇಕು. ಅದೇ ನೋಡಿ ಇಲ್ಲಿ ಒಬ್ಬ ಅಣ್ಣ ಕೆಲಸ ಮಾಡತ್ತಂಬರಿ ಮಾತಾಡ್ತೀನಿ. ಅಣ್ಣ ನಮಸ್ಕಾರ. ವಿಡಿಯೋ ಮಾಡ್ದ ನಡೀತದಲ್ಲ? ನಿಮ್ಮ ಹೆಸರ? ಹಾಂ ಓಕೆ ಅಣ್ಣ ನಡೀತದಲ್ಲ? ನಾ ಯೂಟ್ಯೂಬ್ ಸಲ ಒಂದು ಹೊಸ ವಿಡಿಯೋ ಮಾಡಿರ್ತೀನಿ ಅಣ್ಣ. ನಿನಗೆ ಹೆಂಗೆ ಅನ್ನಿಸ್ತದಲ್ಲ ಹಂಗೆ ಹೇಳ್ತಾ ಹೋಗು. ನಿಮ್ಮ ಹೆಸರು ಅಣ್ಣ? ಮುತ್ತು ಅಣ್ಣ. ಹೆಂಗೆ ಅನ್ನಿಸ್ತದ ತಾಳಿಕೋಟಿ ಅಂದ್ರೆ ನಿಮ್ಮ ಪ್ರಕಾರ ಏನಣ್ಣ? ತಾಳಿಕೋಟಿ ಅಂದ್ರೆ ನಮ್ಗೆ ಜೀವನ ಕಟ್ಕೊಟ್ಟಿದಣ್ಣ. ಅದು ಜೀವನ ಕಟ್ಕೊಟ್ಟಿದಣ್ಣ. ಯಾವರಣ್ಣ? ನಮ್ದು ಇಲ್ಲೇ ಹಳ್ಳಿ ಅಣ್ಣ, ಹಗರಟ್ಟಿಗೆ. ಓಕೆ ಹಗರಟ್ಟಿಗಿಂದ ಇಲ್ಲಿ ಬಂದು ಕೆಲಸ ಮಾಡೈತ್ರಿ ಇವಾಗ. ಈ ಸ್ವಂತ ನಿಮ್ದೇ ಬಿಸ್ನೆಸ್? ಸ್ವಂತ ಬಿಸ್ನೆಸ್ ಅಣ್ಣ. ಜಾಬ್ ಇದ್ರೆ ಬೆಸ್ಟ್ ಏನು ಬಿಸ್ನೆಸ್ ಇದ್ರೆ ಬೆಸ್ಟ್ ಅಣ್ಣ? ಜಾಬ್ಗಿಂತ ಬಿಸ್ನೆಸ್ ಬೆಸ್ಟ್ ಅಣ್ಣ. ಯಾವ ಕೈಯಾಗ ದುಡಿಯೋದಕ್ಕಿಂತ ನಾವೇ ಸ್ವಂತ ಮಾಡಿ ಮೇಲೆ ಬರೋದೇ ಒಂಥರ ಇದು ಅಣ್ಣ. ಖುಷಿ ಅಣ್ಣ. ಡೈಲಿ ಎಷ್ಟು ದುಡಿತಾಣ? ಡೈಲಿ ಒಂದು 1500ರಿಂದ 1000 ರೂಪಾಯಿ ದುಡಿಬೋದು. 2000 ದುಡಿಬೋದು ಅಣ್ಣ. ಅದ್ರಾಗ ಎಷ್ಟು ಖರ್ಚು ಆಗ್ತದ? ಖರ್ಚು ನಮ್ಗೆ ಒಂದು 200 ಖರ್ಚು ಆಗ್ತದ ಅಣ್ಣ. ಪೆಟ್ರೋಲ್ ನಮ್ದು ನಾಷ್ಟ ಗಿಷ್ಟ ಎಲ್ಲ ತಗೋ ಒಂದು 200 ಹೋಗ್ತದ ಅಣ್ಣ. 200 ಹೋದ್ರು ಮಂತ್ಲಿ ಒಂದು 60,000 ಹಾಕೋತಿ ಅಣ್ಣ. ಆಗ್ತಿರ್ಬೋದು ಅಣ್ಣ. ಗೌರ್ಮೆಂಟ್ ಜಾಬ್ದವ್ರು ನಿಮ್ಮ ಮುಂದೆ ಕೂತಿರಲ್ಲ. ಇದು ಒಂದೇ ಕೆಲಸ ಮಾಡ್ತೀರಾ ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ತೀರಿ? ಅಣ್ಣ ಸೀಸನ್ ತಕ್ಕಂತ ಮಾಡ್ತೀವಿ ಅಣ್ಣ. ಸೀಸನ್ ತಕ್ಕಂತ ಎಷ್ಟು ವರ್ಷ ಐತಿ ಕೆಲಸ ಮಾಡೋದು ಅಣ್ಣ? ನಾನು ಈಗ ಕಾಲೇಜ್ ಮುಗಿಸಿನ ಅಣ್ಣ. ಈಗ ಒಂದು 2 ವರ್ಷ ಆಯ್ತಣ್ಣ ಮಾಡಾಕತ್ತಿ. 2 ವರ್ಷ ಆಯ್ತು. 2 ವರ್ಷ. ಕಾಲೇಜ್ ಏನು ಮುಗ್ದೈತಣ್ಣ? ನಮ್ BA ಇವಾಗ ಅಣ್ಣ ಬಹಳಷ್ಟು ಜನ ಏನ್ ಮಾಡಕತ್ತಿರ್ತಾರ, ಕಾಂಪಿಟೇಟಿವ್ ಎಕ್ಸಾಮ್ ಓದಕತ್ತಿರ್ತಾರ, ಗೌರ್ಮೆಂಟ್ ಜಾಬ್ ಸಿಗಲ್ಲ ತಿಳಗತ್ತಿರ್ತಾರ. ನಿಮ್ದು BA ಮುಗ್ದ, ಎಜುಕೇಶನ್ ಮುಗ್ದ, ಡಿಗ್ರಿನೂ ಕಂಪ್ಲೀಟ್ ಆಗ್ಯದ. ಇಷ್ಟೆಲ್ಲ ಆದ್ರೂ ಈ ಒಂದು ಬಿಸ್ನೆಸ್ ಮಾಡಕತ್ತೀರಿ. ನಿಮ್ಗೆ ಹೆಂಗ ಅನಿಸ್ತಾ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸಿಗೆ ಎಲ್ಲರಿಗೆ? ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಏನು ಹೇಳ್ಬೇಕಂದ್ರೆ ಅಣ್ಣ, ಅವರು ಇದು ಮಾಡ್ತಾರಣ್ಣ. ಈಗ ಅವರು ಕಾಲೇ ಕುಂತಿರ್ತಾರಣ್ಣ. ಅದು ಕಾಲೇ ಕುಂದ್ರಕ್ಕಿಂತ ಬದ್ಲಿ ಇಂಥ ಕೆಲಸ ಇದು ಬಿಸ್ನೆಸ್ ಮಾಡಿದ್ರೆ ಒಂದು ಇದು ಆಗ್ತದಣ್ಣ ಅವ್ರಿಗೆ. ಹಂಗ ಈಗ ಬೇರೆಯವ್ರ ಕೈ ದುಡಿದ್ರ ಅಷ್ಟೊಂದು ಅನ್ಸಲ್ಲ ಅಣ್ಣ. ಒಂದು ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿ ನಮ್ದ ಒಂದು ಸ್ವಂತ ಇದಂಗ ಇದು ಇರ್ತದಣ್ಣ. ಅಣ್ಣ ಬಿಸ್ನೆಸ್ ಉರುಳಿ 1000 ನಮ್ದು ಸ್ವಂತ ಹಂಗಂಗ್ ಇರ್ಬೇಕಣ್ಣ. ಅದು ಸ್ವಂತ ಹಂಗಿರ್ಬೇಕು. ನೀ ಬಂದ್ರ ನಡೀತದ, ಬರ್ಲಿಕ್ಕಂದ್ರ ನಡೀತದ. ಅಣ್ಣ ಇವಾಗ ತಾಳಿಕೋಟಿ ಅಂದ್ರ ನಮಗ್ ಗೊತ್ತಾಗ್ತದ ಯುದ್ಧ ಆತ ಅನ್ನೋದು. ಈ ಯುದ್ಧ ಅನ್ನೋದು ಬಿಟ್ಟು ನಿಂದ ಈ ತಾಳಿಕೋಟಿ ಬಿಟ್ಟು ಬೇರೆ ಊರ ಈ ಯುದ್ಧ ಬಿಟ್ಟು, ಕದನ ಬಿಟ್ಟು, ಜಗಳ ಬಿಟ್ಟು, ಎಲ್ಲ ಬಿಟ್ಟು ತಾಳಿಕೋಟಿ ಅಂದ್ರ ಗೊತ್ತಿರೋಂಥ ಪ್ಲೇಸ್ ಅನ್ನದ, ಗೊತ್ತಿರೋಂಥದ್ದು ಏನದ ಈ ತಾಳಿಕೋಟಿ ಒಳಗೆ ಏನದ ಅಂತದು? ತಾಳಿಕೋಟೆ ಅಂತ ಅಣ್ಣ ಗುಡಿ ಐತಣ್ಣ. ಕಾಸಕತೇಶ್ವರ ಮಠ ಐತಿ. ಅದಾರ್ರಿ. ಚಲೋ ಐತ್ರಿ ಮಠ. ನಮ್ದು SK ಇಲ್ಲೇ ಮುಗದ್ರಿ. ಕಾಲೇಜ್ ಇಲ್ಲೇ ಕಲ್ತೀನಿ. ಚಲೋ ಆದ್ರಿ ಅದು. ಅಣ್ಣ ಇಂಥ ಬಿಸ್ಲಾಗ ಮತ್ತೆ ಕ್ಯಾಪ್ ಇರೋದೇ ಹಿಂಗ ಕೆಲಸ ಮಾಡೈತಿಲ್ಲ, ಹೆಂಗ ಅನಸ್ತಾನ? ಬಿಸಿಲತ್ತಲ್ಲ? ಬಿಸಿಲತ್ತ ಅಣ್ಣ. ಜೀವನ ಕಟ್ಕೋಬೇಕಲ್ಲ ಅಣ್ಣ ನಾವು. ಪಪ್ಪ ಮಮ್ಮಿ ಏನ್ ಮಾಡ್ತಾರ? ಪಪ್ಪ ಮಮ್ಮಿ ಇದನ್ನೇ ಮಾಡ್ತಾರಣ್ಣ. ಓಕೆ ಇದನ್ನೇ ಮಾಡ್ತಾರ ಅಂದ್ರ ಅವ್ರಿಂತ್ರನೇ ಕಲ್ತಣ್ಣ ನಾವು. ಅವ್ರಿಂತ್ರನೇ ಕಲ್ತಿದ್ದು ಅಣ್ಣ. ಮನಾರ್ ಇಡ್ ಚಲೋ ಮಾತಾಡೈತಿ ಅಣ್ಣ. ಇಲ್ಲಿ ಬಾಯಿಲಿ ಏ ಅಣ್ಣ ಇಲ್ಲಿ ನೋಡಿ ಇಲ್ಲಿ ಅಣ್ಣ. ಈಗ ನಿಮ್ ಪಪ್ಪ ಮಮ್ಮಿ ಏನ್ರಿ ಕೆಲಸ ಮಾಡೋ ತಂದಿರ್ಬೇಕಲ್ಲ? ಅಂದ್ರೆ ಇದು ಬಿಟ್ಟಣ ಗೌರ್ಮೆಂಟ್ ಜಾಬ್ ತಗೋಪ ತಂದಿರ್ಬೇಕಲ್ಲ ಅಣ್ಣ. ನಾನು ಕಾಂಪಿಟೇಟಿವ್ ಓದಾಕತ್ತೀನಿ ಅಣ್ಣ. ಆದ್ರ ಕೋಚಿಂಗ್ ಗಿಚಿಂಗ್ ಏನೋ ತಗೊಂಡಿಲ್ಲ ಅಣ್ಣ. ಓದ್ತೀನಿ ಅಣ್ಣ. ಆದ್ರ ಅಷ್ಟೊಂದು ಇದು ಅನ್ಸಿಲ್ಲ ಅಣ್ಣ. ಶಾಣೆ ಒಂದಿಲ್ಲ ಅಣ್ಣ ನಾವು. ಅಣ್ಣ ಇದ್ರಾಗ ಮನಾರ್ ಶಾಣೆ ಐತಿ ಅಣ್ಣ. ನಾ ಶಾಣೆ ಇರೋದೇ ಇಷ್ಟಿದ್ದ ಐತಿ ನಿಂದು. ಪಪ್ಪ ಮಮ್ಮಿ ಸಪೋರ್ಟಿವ್ ಅದಾರ ಅಣ್ಣ? ಅದಾರ. ಅವರಿಂದನೇ ಮುಂದೆ ಏನ್ ಮಾಡ್ಬೇಕತ್ತೈತಣ್ಣ? ಇನ್ ಫ್ಯೂಚರ್ ಪ್ಲಾನ್? ಮುಂದೆ ಏನ್ ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತಾನೆ ಐತಣ್ಣ. ಬಿಸ್ನೆಸ್ ಮಾಡ್ಬೇಕಂತಾನೆ ಐತೆ. ಓಕೆ ಆಲ್ ದ ಬೆಸ್ಟ್ ಬ್ರೋ. ಬಿಸ್ನೆಸ್ ಆದಷ್ಟು ಜಲ್ದಿ ಓಪನ್ ಮಾಡು. ನಾವು ಬರ್ತಿರ್ತೀವಿ ನಿಮ್ಮ ಓಪನಿಂಗ್. ನಮ್ಗೆ ಕರೆಸಿ ನಾವು ಬರ್ತೀವಿ. ಹೋಗ್ಬರ್ಲಾ? ನಿಮ್ಮ ಹೆಸರು ಮುತ್ತು ಅಂತಂದ್ರಲ್ಲ. ಹಗರಟ್ಟಿಗೆ ಒಳಗೆ ಏನದ ಅಣ್ಣ ಅಲ್ಲಿ ನಿಮ್ಮ ಊರಾಗ? 101 ಬಾಯಿ, 101 ಕೆರಿ ಅದಾವಣ. ನೆಲ್ಸಮ ಆಗ್ಯಾವಣ ಎಲ್ಲಸು. ಈಗ ಯಾವ್ರೆ ಕಾಣಿಸ್ತೇವೆ? 50-60 ಇದ್ದಿರ್ಬೇಕು. ಈಗ ನಾವು ಹೋದ್ರೆ ವಿಡಿಯೋ ಮಾಡ್ಬೋದು ಅಣ್ಣ? ಮಾಡ್ಬೋದು, ಬೇಕಾದಂಗ ಮಾಡ್ಬೋದು. ಸಿಗ್ತೈತಾ? ಸಿಗ್ತದ ಅಣ್ಣ. ಗುಡಿ ಮ್ಯಾಗ ಅದಾವ ಅಣ್ಣ. ಯಾವತ್ತಾದ್ರೂ ಬಿಸ್ನೆಸ್ ಲಾಸ್ ಆಗಿ ಹೋಗಿದೈತಾ ಇಲ್ಲಿ? ಇವತ್ತು ಏನು ವ್ಯಾಪಾರ ಆಗಿಲ್ಲ ಅಂತಂದ್ರೆ ಹೋಗಿದದ?
ಅದಾವಣ ರಗಡ್ ಅದಾವಣ ಅಂತಾವಲ್ಲ. ಈ ಬಿಸ್ನೆಸ್ ಒಂದು ಇಲ್ಲ ಅಣ್ಣ. ಆದ್ರೆ ಮೊದ್ಲು ಮಾಡಿದ್ದಿದ್ದೆ ಅವು ಬೇರೋಣ ಚಿಕ್ಕೋಣ ಅದ್ರಾಗೆಲ್ಲ ಲಾಸ್ ಆಗಿದ್ದು ಐತಣ್ಣ. ಅಂದ್ರೆ ಭಾಳೇನು ಲಾಸ್ ಆಗಿಲ್ಲ ಅಣ್ಣ, ಹಾಂ ಅಷ್ಟೇ ಸ್ವಲ್ಪ. ಅವಾಗ ನಿನಗೆ ಅನಿಸಿಲ್ಲ ನಮ್ಮ ಬಿಟ್ಟು ಮಾತು ಸುಮ್ಮನೆ ಎಲ್ರಿ ಇದು ಹೋಗ್ಬೇಕಪ್ಪ ಕಂಪ್ನಿಯಾಗ ತಂದು? ಇಲ್ಲ ಅಣ್ಣ, ಹಂಗೇನು ಅನ್ಸಿಲ್ಲ ಅಣ್ಣ. ನಾವು ಲಾಸ್ ಆದ್ರೂ ಮಾಡ್ತೀವಿ, ಲುಕ್ಷಾಣದ ಲಾಭ ಆದ್ರೂ ಮಾಡೋದು ಅಣ್ಣ. ಈಗ ಭಾಳ ಜನ ಕೆಲವೊಂದಷ್ಟು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರ, ಅವ್ರು ಲಾಸ್ ಆಗ ಒಮ್ಮಿಗೆ ಬಿಡ್ತಾರೆ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಂಥವ್ರಿಗಣ ಒಂದೇ ದಿವ್ಸಕ್ಕೆ ಸಕ್ಸಸ್ ಸಿಗಲ್ಲ ಅಣ್ಣ. ಹಾಂ ಅಣ್ಣ, ಅದು ಲಾಸ್ ಆದ್ರೂ ಹಂಗೆ ದುಡಿತಾ ಇರಬೇಕು, ಒಂದಿನಲ್ಲ ಒಂದಿನ ಬರ್ತದ ಅಂತ ಅನಿಸ್ತದೆ. ಇಲ್ಲಿ ಒಬ್ಬರು ಅಜ್ಜಿ ಕೆಲಸ ಮಾಡ್ಕೊತ ಕುತ್ಕೊಂಡಾರ. ಬರ್ರಿ ಅವ್ರಿಗೆ ನಾನು ಮಾತಾಡಿಸ್ತೀನಿ. ಇಲ್ಲೊಬ್ರು ಅಜ್ಜಿ ಅದಾರ, ಬರ್ರಿ ಈಗ ನೋಡೋಣ ಬರ್ಸಿ ಮಾತಾಡ್ಸಮ್ಮ ಅಜ್ಜಿಗೆ. ಅಜ್ಜಿ ನಮಸ್ಕಾರ. ನಾವೊಂದು ವಿಡಿಯೋ ಮಾಡಕತ್ತೀನಿ, ಯೂಟ್ಯೂಬ್ದು ವಿಡಿಯೋ. ಸುಮ್ ಕೇಳ್ತೀನಿ, ಎಷ್ಟು ವರ್ಷ ಆಯ್ತು ಅಜ್ಜಿ ಇದು ಕೆಲಸ ಮಾಡಕತ್ತು? ನಾವು ಹಾಂ ಅಜ್ಜಿ, 2 ವರ್ಷ ಆಯ್ತು. 2 ವರ್ಷ ಆಯಿತು. ಈಗ ಬಿಸಿಲ ಈ ರೀತಿ ದುಡ್ಡಿಕತ್ತಿ ಕೂತಿರ್ತೀರ ಅಜ್ಜಿ, ಬಿಸಿಲು ಹತ್ತಲ್ಲ ಅಜ್ಜಿ ನಿಮ್ಗೆ? ಬಿಸಿಲು ಕಾಲಾಗ ಛತ್ರಿ ಹಚ್ತೀವಿ, ಜಳ ಬರ್ತದಪ್ಪ, ಏನು ಮಾಡಲಿ. ಜಲ ಬಂದವ್ರು ಹಂಗೆ ಕುಂದಿರ್ತೀರಿ. ಈ ಗಾಡಿ ಹೋಗ್ತಿರ್ತಾವ ಬರ್ತಿರ್ತಾವಲ್ಲ, ಕಿರಿಕಿರಿ ಅನ್ಸಲ್ಲ? ಕಿರಿಕಿರಿ ಅನಿಸ್ತದ. ಈ ವಯಸ್ಸದ ಮನ್ಯಾಗ ಕುತ್ಕೊಂಡು ಊಟ ಮಾಡ್ಬೇಕಲ್ಲ, ಇಲ್ಲಿ ಯಾರು ಇಲ್ಲಪ್ಪ, ಮಕ್ಕಳು ಇಲ್ಲ, ಗಂಡನೂ ಇಲ್ಲ. ನೀವು ಒಬ್ಬರೇ ಇದ್ದೀರಿ? ಮಕ್ಕಳು ಏನು ಇದ್ದಿರಿ ತೀರ್ಕೊಂಡಾರ? ಏನು ನೋಡಲ್ಲ? ಪತ್ತ ಇಲ್ಲದೆ ಹೋಗ್ಯಾನ ನನ್ನ ಗಂಡ. ಓಕೆ. ಅಣ್ಣವರು ಮಕ್ಕಳು? ಮಗ ಇದ್ದು ಇಲ್ದಂಗ ಕುಡು ತಿರುಗಾಡ್ತಾನ. ಹುಡುಗ ತಿರುಗಾಡ್ತಾರ. ಈಗ ಈ ಮನೆ ನೀವೇನು ನಡ್ಸಕತ್ತೀರಿ? ಅಣ್ಣನ ಮ್ಯಾರೇಜ್ ಆಗ್ಯದ? ಮ್ಯಾರೇಜ್ ಆಗ್ಯದ. ಓಕೆ ಓಕೆ ಓಕೆ. ದಿನ ಲಾಭ ಆಗ್ತದ ಅಜ್ಜಿ? ಎಷ್ಟು ನಮ್ಮ ಇಟ್ಟು ಹೊಟ್ಟೆ ತುಂಬ್ತದ. ಮನೆ ಬಾಡಿಗೆ ನೀವು ಡೈಲಿ ಇಲ್ಲೇ ಕುಂದಿರ್ತೀರಿ? ಇದೇ ಸ್ನೇಹಿತರೆ, ಈ ಶಿವ ಸರ್ಕಲ್ ಹೋಗೋ ಟೈಮಿಗೆ ಚಪ್ಪಲ್ ಯಾವ್ಯಾವ ಸಿಗ್ತಾವ? ಇವೇ ಲೇಡೀಸ್, ಹೆಣ್ಮಕ್ಳದು, ಗಂಡ ಹುಡುಗರ್ದು. ಹಾಂ, ಇವೇ ಇವು ತಂದಿನಿ ಅಲ್ರಿ ಇಟ್ಟೆ. ನೋಡ್ರಿ, ಇಲ್ಲಿ ಇಷ್ಟೊಂದೆಲ್ಲ ಸಾಮಾನುಗಳು ಈ ಅಜ್ಜಿ ಹತ್ರ ಸಿಗ್ತಿರ್ತಾವ. ನಿಮಗೇನಾದರೂ ಚಪ್ಪಲ್ ಬೇಕಾಗಿವತ್ತಂದ್ರೆ ಈ ಅಜ್ಜಿ ಹತ್ರ ಬಂದು ಬೈ ಮಾಡಿರಿ. ಎಲ್ಲೈತಂದ್ರೆ ಲೊಕೇಶನ್ ಶಿವ ಸರ್ಕಲ್ ಹೋಗೋ ಟೈಮಿಗೆ ಹತ್ತದ ನೋಡ್ರಿ. ಅಂದ್ರೆ ಮುಂಜಾನೆ 10 ಗಂಟೆಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ತೆಗಿತಾರಂತ, 6 ಗಂಟೆಗೆ ಬಂದ್ ಮಾಡ್ತಾರೆ. ಈ ಕಡೆ ರೋಡ್ ಮ್ಯಾಗ ಕುತ್ಕೊಂಡು ಕೆಲಸ ಮಾಡೋದು ಭಾಳ ಹೈರಾಣ ಅದ್ರಿ. ಯಾಕೆ ಹೇಳು, ಹಿಂಗೆಲ್ಲ ಗಾಡಿ ತಿರ್ಗಾಡ್ಗತ್ತಿರ್ತಾವ. ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಗಾಡಿ ಭಾಳ ಸ್ಪೀಡ್ ತೊಗೊಂಬತ್ತಿರ್ತಾರ. ಅಂಥ ಗಾಡಿ ತಂದು ಒಮ್ಮಿಗೆ ಹಾಯಿಸ್ತಾರ, ತನ್ನೋ ಒಂದು ಅಂಜಿಕೆ ಇರ್ತದ. ಇಷ್ಟೆಲ್ಲ ಅಂಜಿಕೆ ಇದ್ರು ಇಲ್ಲಿ ನೋಡ್ರಿ ಅಮ್ಮವ್ರು ಈ ರೀತಿ ದುಡ್ಡಿಗತ್ತಿದಾರ. ಅಜ್ಜಿ ಡೈಲಿ ಎಷ್ಟು ದುಡಿತೀರಿ? ಆತಪ್ಪ 700 800 ಆತದ. ಓಕೆ. ಇದು ಖರ್ಚು ತೆಗೆದು ಎಷ್ಟು ಉಳಿತದ? ಖರ್ಚು ಅವು ಹಂಗ ಎಲ್ಲ ಒಮ್ಮೆ ಹೋಗಲ್ಲ. ಹಾಂ, ಹಂಗೆ ಆದಂಗ ಒಂದು 10,000 ರೂಪಾಯಿ ಮಾಲ್ ತರ್ತೀನಿ. ಹಾಂ, ಅದೇ ಇಟ್ಟು ಮಾಡ್ಕೊತ ಕುಂದಿರ್ತೀನಿ. ಮಾಡ್ಕೋತ ಕುಂದಿರ್ತಿ, ಚಂತಾನ ಇಲ್ಲೇ ಕುಂದಿರ್ತಿ, ಮತ್ತೆ ಸಂಜೆ ಮನೆಗೆ ಹೋಗ್ತಿ. ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು ಅಜ್ಜಿ? ನಿನಗೆ ಹೆಂಗೆ ಅನಿಸ್ತದ ಜೀವನ ಅಂದ್ರೆ? ಎಲ್ಲರೂ ನೋಡಿ ಈಗ ಎಲ್ಲ ನಿನಗೆ ಹೆಂಗೆ ಅನಿಸ್ತದ ಜೀವನ ಅಂದ್ರೆ ಏನಿದು? ಜೀವನ ಅಂದ್ರೆ ಮತ್ತೆ ಏನು ಮಾಡ್ಬೇಕಪ್ಪ? ಯಾರು ಹಾಕ್ತಾರ ನಮ್ಗೆ ಹೊಟ್ಟಿಗೆ? ಹಾಂ, ಹೊಟ್ಟಿಗೆ ಯಾರು ಹಾಕ್ತಾರ? ಸಾಯತಕ್ಕ ನೀವೇ ದುಡ್ಡು ತಿನ್ಬೇಕಂದಂಗಾಯ್ತು. ನಮ್ಮ ಕೈಕಾಲು ಆಡತ್ತ ನಾವು ದುಡಿತೀವಿ, ಮುಂದೆ ಏನಾಕಾಗಲ್ಲಕ್ಕ. ಶಿವನಿ ಬಿಟ್ಟಿದ್ದು. ಶಿವನೇ. ವಯಸ್ಸ 50 50 ಮ್ಯಾಗೆ ಇತ್ತಿರ್ಬೇಕು ಆಮೇಲೆ. ಈಗ ಕೂತಿರ್ತಿರಲ್ಲ, ಒಮ್ಮಿಗೆ ಗಾಡಿ ಬಂದು ಗುದ್ದುತ್ತಾವ, ಅಂಜಿಕೆ ಬರಲ್ಲ? ಯಾಕೆ ಗೊತ್ತಲ್ಲ, ಸಾಯಲಕ್ ಮತ್ತೆ ಮಾಡ್ಬೇಕೇನ್ರಿ? ಎಲ್ಲಿ ಜಾಗನೇ ಇಲ್ಲ ತಮ್ಮ, ಎಲ್ಲಿ ಜಾಗನೇ ಇಲ್ಲ. ಹಿಂಗ ಅಂಗಡಿ ಮುಂದೆ ಕುಂದ್ರಂತೀನಿ ಅಂದ್ರೆ ಕುಂದ್ರ ಬಿಡಲ್ಲ ಅವ್ರು. ಕುಂದ್ರಿಸ್ಕೊಳಲ್ಲಿ? ಇಲ್ಲ. ಯಾಕ? ಅವರು ಬಾಡಿಗೆ ಇಟ್ಟು ಹಿಡಿದಿರ್ತಾರಲ್ಲ, ಕುಂದ್ರ ಬಿಡ್ಸಲ್ಲ. ಮತ್ತೆ ರೋಡ್ ಮ್ಯಾಗ ಏನ್ ಮಾಡ್ಬೇಕು? ಅನಿವಾರ್ಯ. ಇಲ್ಲ ಜಿ, ಇರ್ಲಿ, ಒಳ್ಳೇದಾಗ್ಲಿಲ್ಲ. ಹೋಗ್ಬರ್ಲಿ. ಹೋಗಿ ಬರಪ್ಪ. ಯಾವ್ರ? ನಮ್ದು ಅಫ್ಜಲ್ಪುರ, ಗುಲ್ಬರ್ಗ ಹತ್ರ. ಏನ್ ನಮ್ಗೆ ಯಾರು ಸಹಾಯ ಮಾಡಂಗಿಲ್ಲ, ಸರ್ಕಾರದವ್ರು ಸಹಾಯ ಮಾಡಲ್ಲ. ಒಂದ್ ಏನಿಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಗಂಡ ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ನಾವು ಬೇಡ್ಕೊಂಡ್ ತಿಂದ್ರೆ ಹಾಕ್ತಿರಿ, ದುಡ್ಡು ದುಡ್ಬೇಕು ಅಂತಾರ. ದುಡ್ಡು ತಿನ್ಬೇಕಂತಾರ. ಮತ್ತೆ ಈಸ್ ದಿನ ಹೊಲ್ದಾಗ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಉಂಡಿವಿ. ಈಗ ಆಗಲ್ಲ, ಹೊಲ್ದಂದು ಇಟ್ ಮಾಡ್ಕೊತ ತಾಳಿಕೋಟಿ ಒಳಗೆ ಕೆಲವೊಂದಷ್ಟು ಕಡೆ ನಾನು ತಿರುಗಾಡಿದ್ದೀನಿ. ತಿರುಗಾಡೋದ ಬಳಕ ನನಗೆ ಗೊತ್ತಾಗಿದ್ದು, ಈ ಒಂದು ತಾಳಿಕೋಟಿ ಒಳಗೆ ಬಿಸ್ನೆಸ್ ಭಾಳ ಅಂದ್ರೆ ಭಾಳ ಡೆವಲಪ್ ಆಯ್ತು ನೋಡ್ರಿ. ಡೈಲಿ ಮಿನಿಮಮ್ 20,000 ಇರಲಾರ್ದೆ ಮನೆಗೆ ಹೋಗಲ್ಲ. ಬೀದಿ ವ್ಯಾಪಾರಿಗಳು ಕೂಡ 2,000 3,000 5,000 10,000 ಹಾಕೊಂಡು ಹೋಗ್ತಾರಂತ. ಇವತ್ತು ಸ್ವಲ್ಪ ನಮ್ಮ ಊರ ಕಡೆ ಹೋಗ್ತಾ ಇದ್ದೀನಿ, ಮಮ್ಮಿ ಬಾ ತಲಾಗತ್ತಾರೆ, ಅದ್ರ ಸಲುವಾಗಿ ಹೋಗ್ತಾ ಏನು ಮಾಡೋದಪ್ಪ, ಸುಮ್ಮ ಒಂದು ವಿಡಿಯೋ ಮಾಡ್ಕೊಂಡು ಹೋದ್ರೆ ಆಯ್ತಲ್ಲ, ಜನರು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂತ ಕೇಳಿ ವಿಡಿಯೋ ಮಾಡಿದ್ದೀನಿ. ಹೆಂಗಾಗ್ಯದ ಅಂತ ನೀವು ಹಿಂದ್ಗಡೆ ಎಲ್ಲ ನೋಡಿದ್ರಿ. ಇವಾಗ ಪ್ರೆಸೆಂಟ್ ಎಲ್ಲಿ ಇದ್ದೀನಿ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದೀನಿ ನೋಡ್ರಿ. ಇದು ನೋಡ್ತಾ ಇದ್ರಲ್ಲ, ಇದು ತಾಳಿಕೋಟಿ ಬಸ್ ಸ್ಟ್ಯಾಂಡ್ ನೋಡ್ರಿ. ಇದು ನಾನು ಊರಿಗೆ ಹೋಗೋ ಟೈಮಿಗೆ ಇಲ್ಲೊಬ್ರು ಅಜ್ಜರು ಕೂತಾರೆ, ಬರೀ ಮಾತಾಡ್ತೀನಿ ನೋಡಮ್ಮ. ಅಜ್ಜ ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಊರು ಹೆಸರು ರೀ?
ಅದಕ್ಕೆ ರೀ ನಾ ವಿಡಿಯೋ ಮಾಡ್ತೀನಿ ರೀ ಯೂಟ್ಯೂಬ್ದಾಗ ರೀ ಸುಮ್ಮನೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಹಂಗೆ. ಹೆಸ್ರ ಹಾಂ ರೀ. ಮಾನಪ್ಪ ರೀ. ಎಷ್ಟು ವರ್ಷ ಐತ್ರಿ ಕೆಲಸ ಮಾಡಕತ್ರಿ? ಇಲ್ಲಿ ಒಂದು 2 ವರ್ಷ ಆದಂಗೆ 2 ವರ್ಷ 2-3 ವರ್ಷ ಐತಿ. ಇದು ಕೈಗೆ ಏನಾಗ್ಯದ್ರಿ? ಸುತ್ತೋದ್ರಿ ಸಣ್ಣ ಕೂಸು ಸಣ್ಣವ್ರಿದ್ದಾಗೆ? ಸಣ್ಣದಾಗ ಹೊಲ ಬಿದ್ದದ. ಓಕೆ ಓಕೆ. ಏನೇನು ಕೆಲಸ ಮಾಡ್ತೀರಿ ಇಲ್ಲಿ? ಗದೆ ಗಾಡಿ ಮಾಡಿ ಆಮೇಲೆ ಮಾಡ್ತೀವಿ ರೀ. ಹಮಾಲಿ ಏನು ರೀ ಸೀಸನ್ರಿಗೆ ಈ 200 ಮಾಡ್ತೀವಿ ದುಡ್ತೀವಿ ರೀ. ಹಾಂ ರೀ. ಸೀಸನ್ದಾಗ ಒಂದು 1,000 ಆತಾರೆ. 200-300 ಜೀವನ ನಡೀತದ್ರಿ, ಮನಿ ನಡೀತದ್ರಿ. ಮತ್ತೆ ಏನು ಅವ್ರು ದುಡ್ಕೊಂಡು ಹೋಗ್ತೀವಿ ರೀ. ಡೈಲಿ ಇರ್ತಾವ್ರಿ ಕೆಲಸ? ಇರ್ತಾವೆ ಅದು ಸೀಸನ್ಗೆ ಕಮ್ಮಿ ಆದ್ರಿ ಸೀಸನ್ ಆಗ್ತಾವೆ ರೀ. ಹಾಂ. ಈಗ ಜರ ಕಮ್ಮಿ ಆದ್ರಿ ಈಗ ಸ್ವಲ್ಪ ಕಡಿಮೆ. ಸುಗ್ಗಿ ಮತ್ತೆ ಸೀಸನ್ ಆಗ್ತಾವೆ. ಓಕೆ ಓಕೆ. ಹ್ಞೂ ರೀ. ಒಂದು ದಿನದಾಗ ಇದೇ ರಟ್ಟಿ ಬೇಕಾದ್ರೆ ದುಡ್ಕೊಂಡು ಹೋಗ್ತೀವಿ ರೀ. ಮತ್ತೆ ಇದು ರಟ್ಟಿ ಬಂದು ಹುಡ್ಕೋತ ಹೋಗ್ತೀರಿ? ಓಕೆ ಓಕೆ. ಇಲ್ಲಿ ಒಳಗೆ ಬಂದ ಭಾಳ ದೂರ ಐತಿ, ದೊಡ್ಡದೈತೇನ್ರಿ ಇದು? ಇವ್ರಿ ದೊಡ್ಡ. ಓಕೆ ಓಕೆ. ನಿಮ್ಮ ಕೈ ಕಾಲ ಮೈ ಐತ್ ಮುಸ್ತಲ್ರಿ? ಇಲ್ರಿ ಇರ್ತೀವಿ ಮತ್ತೆ ಇವಾಗ ಎಲ್ಲ ಇರ್ತೀರಿ ಮೈ ಕೈ ಬ್ಯಾನಾಗಿರ ಮತ್ತೆ ಹೋಗ್ರಿ. ಹ್ಞೂ ರೀ. ಆತವ್ರೆಲ್ಲ? ಹ್ಞೂ ಹ್ಞೂ ಹ್ಞೂ. ಓಕೆ. ನಿಮ್ಮ ಹೆಸರು ಏನಂದ್ರಿ? ಮೌನೇಶ್ ರೀ. ಮೌನೇಶ್. ನೋಡಿಕೆ ನೋಡ್ರಿ ತಂದೆ ಹೋಗಿ ಗಾಡಿ ಕೊಂಟಿವಿ ಮತ್ತೆ ಹೋಗ್ರಿ. ಈಗ ನಮ್ಗೆ ಹೊಲೆಲ್ಲ ಮನೆ ಇಲ್ರಿ, ಹ್ಞೂ ಬಾಡಿಗೆ ಮನೆ ಇದ್ದು ರೀ. ಹ್ಞೂ. ಹೊಂಟಿವಿ ರೀ. ನೋಡ್ತೀವಿ ಈ ಬಾಡಿಗೆ ಮನೆಯಾಗಿದ್ದೀರಿ? ಜಾಗಿಲ್ರಿ. ಮಕ್ಕಳ್ರಿ? ಮಕ್ಕಳು 3 ಅದಾರಿ. ಒಬ್ರು ಹೆಣ್ಮಕ್ಳು ಬೇಕು ಮಗ. ಹಾಂ. ಗಂಡ ಹುಡುಗ ದುಡಿತೇನೆ ರೀ. ದುಡಿತಾರೆ ಅವರು? ದುಡಿತಾರೆ. ಹೆಣ್ಮಕ್ಳು ಇಟ್ಟು ಹೋಗ್ತಾರೆ, ನಾ ಇಟ್ಟು ದುಡಿತೇನೆ ರೀ. ಹೆಣ್ಮಕ್ಳು ಅವ್ರೇನು ಕೆಲಸ ಮಾಡ್ತಾರೆ? ಹೊಲ ಮಂದಿ ಕೆಲಸ ಹೋಗ್ತಾರೆ. ಅವ್ರ ಹೊಲ ಮನೆ ಕೆಲಸ ಹೋಗ್ತಾರೆ? ಓಕೆ ಓಕೆ. ಹತ್ತು ಸುಮ್ಮನೆ ರಟ್ಟಿ ಮಾಡಿ ದುಡ್ಕೊಂಡು ಹೊಂಟಿವಿ ರೀ. ರಟ್ಟಿ ಮಂಗೆ ದುಡ್ಕೋತ ಹೊಲಗತ್ತೀರಿ? ಓಕೆ 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 ಓಕೆ. ಒಂದೊಂದು ದಿನ ಕೆಲಸ ಇರಲ್ಲ ಹೆಂಗೆ ಮಾಡ್ತೀರಲ್ರಿ ಅವಾಗ ರೀ? ಒಂದೊಂದು ದಿನ ಕೆಲಸ ಇರಲ್ಲ ಅವಾಗ ಏನು ಮಾಡ್ತೀರಿ? ಏನ್ರಿ ಇಲ್ಲದಾಗ ಮತ್ತೆ ಮಕ್ಕಳು ದುಡಿತಾರೆ, ಮಕ್ಳು ಮ್ಯಾಗ ಹೊಟ್ಟಿವಿ ರೀ. ಹೆಣ್ಮಕ್ಳು ದುಡಿತಾರೆ. ಈಗ ಒಂದಿನ ಆಗದ ಒಂದಿನ ಆ ಥರ ಒಂದಿನ ಆಗದಿಲ್ಲ. ಇದು ನಮ್ಮ ತಂದೆ. ಹ್ಞೂ ರೀ. ಇದು ಬಿಟ್ಟು ಮತ್ತೆ ಬೇರೆ ಕೆಲಸ ಮಾಡ್ಬೇಕಲ್ರಿ? ನಿಗುದಿಲ್ಲ ರೀ. ಮೊದಲ ಮೊಳಕಲ್ರಿ. ಹಾಂ. ಹಿಂಗಾಗಿ ಯಾವುದು ಮಾಡಂಗಿಲ್ಲ ರೀ. ಹಿಂಗೆ ಅದನ್ನು ಮಾಡಂಗಿಲ್ಲ? ಹ್ಞೂ ರೀ. ಪಲ್ಲಿಕಿದಾಗ ಬಂದೀವಿ. ಹಾಂ. ಮೆತ್ಗಾವ್ರಿ ಯಾವ್ದು ನಮ್ಮ ತಂದೆ ಮತ್ತೊಂದು ಮಾಡ್ಬೇಕಂತ ತಂದೆ ನಮ್ಗೆ. ಈ ಮೊದಲು ಯಾವ್ದು ಮಾಡ್ತೀರಿ? ಇದೇ 2-3 ಇದೇ ಮಾಡಕತ್ತೀರಿ ಬಂದ್ರೆ ಬಂದ ಇದೇ ಮಾಡಕತ್ತೀರಿ? ಇದೇ ಮಾಡಕತ್ ಬಂದ್ರಿ. ಮತ್ತೆ ಮುಂದೆ ಯಾವುದು ನಮ್ಗೆ ಯಾವ್ದು ನಿಗುದಿಲ್ಲ ರೀ. ಯಾವ ವ್ಯಾಪಾರ ಯಾವ್ದು ಮಾಡಿಲ್ಲ. ರೇಟಾಗಿ ಗೊತ್ತಾಗಲ್ಲ ನಮ್ಗೆ. ಹೆಂಗೆ ರೇಟ್ ಗೊತ್ತಾಗಲ್ಲ? ಹ್ಞೂ ರೀ. ಈಗ ಬಿಟ್ಟು ಬಾಳೆಹಣ್ಣು ಯಾವ್ದು ಮಾಡ್ಯಾವ್ರಿ, ಹಾಂ, ಅದು ಏಟ್ ಕೊಡ್ಬೇಕು ನಮಗೆ ಗೊತ್ತಾಗತ್ತೆ. ಓ ಗೊತ್ತಾಗಲ್ಲ. ಹಾಗಾಗಿ ನಾವು ಏನಿಲ್ಲ ಸುಮಾರು ಮೇಲೆ ಜಗೊಂಡಿವ್ರಿ. ದಿನ 200-300 ಬೀಳ್ತದೆ ಸೀಸನ್ ಆದ್ರೆ ಈಗ ಇಲ್ರಿ. ಗಜಿನ 200-300 ಆದ್ರೆ ಸೀಸನ್ಯಾಗ 1,000 ರೂಪಾಯಿ ಆದ್ರೆ 200 ಸೀಸನ್ 1,000 ರೂಪಾಯಿ. ಈ ಸೀಸನ್ ಇರ್ಲಿಕ್ಕ ಅಂದ್ರೆ ಸೀಸನ್ ಇದ್ದಾಗ ಅಷ್ಟೇ ನಿಮ್ದು? ಸೀಸನ್ ಆಗಲ್ಲ. ಸೀಸನ್ ಇಲ್ರಿ. ಈಗ ಸೀಸನ್ 200-300 ಅದು ಹಿಂಗೆ ಹೊಂಟಿವಿ ನಾವು. ಹಟ್ಟಿಗಳಿಗೆ ಜೀವನ ನಡೀತದೆ ರೀ. ಖುಷಿಯಾಗಿದ್ದೀರಲ್ರಿ ಒಟ್ಟು? ತಾಳಿಕೋಟಿ ಒಳಗೆ ಅಲ್ಲಿ ಲೈಟ್ ಇಲ್ಲ ಅಂತ ಎಲ್ಲ ಬಂದ್ ಮಾಡಿದ್ರು. ಅಲ್ಲಿಂದ ನಾ ಹಂಗೆ ಮುಂದೆ ಬಂದಿನ ಒಂದು ರೂಟ್ ಆಡ್ತು. ಇವ್ರ ಊರಾಗೆ ಬಂದಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಅವ್ರೇನೋ ಪಂಪ್ ತೊಗೊಂಬರ್ಲಿಕ್ಕೆ ಕಳಿಸಿದಾರ. ಅಣ್ಣವರು ಹವಾ ಹಾಕಕತ್ತಾರ. ಹೋದ್ರೆ ಸಾಕು ನನಗೆ. ಅಲ್ಲಿಂದ ಮತ್ತೆ ಮುಂದೆ ಮಾಡ್ತೀನಿ. ಥ್ಯಾಂಕ್ಸ್ ರೀ. ಇವಾಗ ನಾನು ತಾಳಿಕೋಟೆಯಿಂದ ತುಂಬಿಗೆ ಬಂದೀನಿ ನೋಡ್ರಿ. ಇಲ್ಲಿ ಹಳೆ ಕಾಲದ ಗೋಡೆ ಯಾವ ರೀತಿ ಕಟ್ಟಿದಾರೆ ನೋಡ್ರಿ. ಇವಾಗ ನಾ ಅದೀನಿ ತುಂಬಿಗೆ ಒಳಗ. ಇದೇ ತುಂಬಿಗೆ ಒಳಗ ಒಂದು ಹುಡಿ ಅದ. ಹುಡಿಯ ಗೋಡೆಗಳ ಮೇಲೆ ಯಾವ ರೀತಿ ಅದಂತ ನೋಡ್ರಿ. ಇಲ್ಲಿ ಚಾಲುಕ್ಯರ ಕಾಲದ, ಹೊಯ್ಸರ ಕಾಲದ ಒಂದು ನಾವು ಮೂರ್ತಿಗಳನ್ನ ನೋಡ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ ಯಾವ ರೀತಿ ಅಂತ ನೋಡ್ರಿ. ಇಲ್ಲಿ ಹುಡಿ ಹಳೆ ಕಾಲದ ಮೂರ್ತಿಗಳನ್ನ ಏನ್ ಮಾಡಿರತ್ತಂದ್ರೆ ಈ ಒಂದು ಹುಡಿಯ ಕಟ್ಟಕ್ಕ ಯೂಸ್ ಮಾಡ್ಕೊಂಡಾರ ನೋಡ್ರಿ. ಇವಾಗ ನಾ ಇದೇ ರೋಡ್ ಮುಖಾಂತರ ಎಲ್ಲಿ ಹೋಗ್ತೀನಿ ಅಂತಂದ್ರ ನಾ ಕಲ್ಕೆರಿಗೆ ಹೋಗ್ತೀನಿ. ಬರ್ರಿ ಹೋಗಮ್ಮ. ತುಂಬಿಗೆಯಿಂದ ಕಲ್ಕೆರೆ ಕಡೆ ಹೋಗ್ತಾ ಇದ್ದ. ಹೋಗುವಾಗ ನನಗೊಂದು ಸ್ಕೂಲ್ ಕಾಣಿಸ್ಯದ. ಆ ಸ್ಕೂಲಿನ ಮ್ಯಾಗಿಂದು ಭಿತ್ತಿ ಚಿತ್ರ ಅಂದ್ರೆ ಡ್ರಾಯಿಂಗ್ ಭಾಳ ಇಷ್ಟ ಆಗ್ಯದ. ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಇಷ್ಟ ಆತ ಅನ್ಕೋತೀನಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತಾಗಿ ಡ್ರಾಯಿಂಗ್ ಬಿಡಿಸಿದಾರ. ಇಲ್ಲಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಾರ ನೋಡ್ರಿ. ಈ ಒಂದು ಸ್ಕೂಲ ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ. ಇದು ಈ ಒಂದು ಸ್ಕೂಲ ಗೌರ್ಮೆಂಟ್ ಆಯಿತು ಪ್ರೈವೇಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಸ್ಕೂಲ್ ಅಂತೂ ಮಸ್ತ್ ಐತೆ ನೋಡ್ರಿ. ನಾನು ನಿಮ್ಗೆ ಗ್ರೌಂಡ್ ಪೂರ್ತಿ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಆದತ್ತೊಂದು. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗೈತೆ ನೋಡ್ರಿ. ಭಾರಿ ಅಂದ್ರೆ ಭಾರಿ ಐತಿ. ಡ್ರಾಯಿಂಗ್ ಅಂತೂ ಭಾಳ ಇಷ್ಟ ಆಯ್ತು ನನಗೆ. ಈ ಒಂದು ಸ್ಕೂಲಿನ ಗೋಡೆಗಳ ಮ್ಯಾಗಿರುವಂಥ ಡ್ರಾಯಿಂಗ್ ಭಾಳ ಇಷ್ಟ ಆಯ್ತು ನನಗೆ. ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ ಇದು. ನಾ ಹಂಗೆ ಮುಂದೆ ಹೋಗೋ ಟೈಮಿಗೆ ನನಗೆ ಕೆಲವೊಂದಷ್ಟು ಲಿಂಗ ಕಾಣಿಸೋದು ನೋಡ್ರಿ. ಎಷ್ಟೊಂದು ಲಿಂಗ ಅದಾವತ್ತೊಂದು, ಒಂದಲ್ಲ ಎರಡಲ್ಲ, ಮಿನಿಮಮ್ 108 ಲಿಂಗ ಇರ್ಬೋದು ನಾನು ಅನ್ಕೋತೀನಿ. ನೋಡ್ರಿ ಯಾವ ರೀತಿ ಲಿಂಗ ಅದಾವ ನೋಡ್ರಿ. ಇಲ್ಲಿ ಪೂರ್ತಿ ಇದು ಯಾವುದಾದ್ರು ಶಿವರಾತ್ರಿ ದಿನ ಅಂತೂ ಪೂರ್ತಿ ಇಲ್ಲಿ ಜಾತ್ರೆ ಆಗ್ತಿರ್ಬೋದು ನಾನು ಅನ್ಕೋತೀನಿ. ಕಾಲು ಸುಡ್ಲಾಗತ್ತವ. ಬಟ್ ಲಿಂಗ ಅಂತೂ ಭಾಳ ಅದಾವ ನೋಡ್ರಿ. ಇಲ್ಲಿಗ ಅಲ್ಲಿರುವಂಥ ಲಿಂಗಗಳನ್ನ ನೋಡ್ಕೊಂಡು ನಾನು ಮುಂದ್ಗಡೆ ಹೋಗ್ತಾ ಇದ್ದ. ಹೋಗೋ ಟೈಮಿಗೆ ನನಗೆ ಸಿಕ್ತು ಏನಪ್ಪ ಅಂತಂದ್ರೆ ಇದು ನೋಡ್ತಾ ಇದ್ರಲ್ಲ, ಗತ್ರಿಗೆ ಭಾಗ್ಯವಂತಿ ದೇವಿಯ ಒಂದು ಸಿಡಿ ಅಂತ ನೋಡ್ರಿ. ಇದು ನಾವೆಲ್ಲ ನಮಗೆಲ್ಲರಿಗೂ ಗೊತ್ತಿರೋದು ಗತ್ರಿಗೆ ಭಾಗ್ಯವಂತಿ ದೇವಿ ಇದತ್ತೊಂದು. ಆದರೆ ಇಲ್ಲಿರೋದು ಯಾವುದಂತಂದ್ರೆ ಕಲ್ಕೇರಿ ಭಾಗ್ಯವಂತಿ ದೇವಿ ಇದು ನೋಡ್ರಿ. ಬರ್ರಿ ನಾನು ನಿಮಗೆ ಒಳಗಡೆ ದೇವಸ್ಥಾನ ಯಾವ ರೀತಿ ಅದಂತ ತೋರಿಸ್ತೀನಿ. ಇದು ನೋಡ್ತಾ ಇದ್ರಲ್ಲ, ಇದು ಸಿಡಿ ಆಡ್ತಾರಂತ. ಇವಾಗ ಸಿಡಿ ಆಡ್ತಾರೋ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಕೇಳ್ತೀನಿ ಬರೋಣ. ಇದು ನೋಡ್ರಿ ದೇವಸ್ಥಾನ ಈ ರೀತಿ ಆದ ನೋಡ್ರಿ. ದೇವಸ್ಥಾನ ಒಳಗಡೆ ಬಂದಿವತ್ತಂದ್ರೆ
ಇವರೇನು ನೋಡ್ರಿ ಕಲಿಕೇರಿ ಭಾಗ್ಯವಂತಿ ದೇವಿಯವರು. ಇಲ್ಲಿ ಹಿಂದ್ಗಡೆ ಪಲ್ಲಕ್ಕಿ ಕೂಡ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಈ ಒಂದು ದೇವಿಯ ಇತಿಹಾಸ ನಿಮಗೇನಾದ್ರೂ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಾಗ ತಿಳಿಸ್ರಿ. ನಾವು ಗತ್ರಿಗೆ ಒಳಗೆ ಈ ಒಂದು ಸಿಡಿಯನ್ನು ಒಳಗಡೆ ನೋಡ್ತೀವಿ, ಆದರೆ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಸಿಡಿ ಆಡೋ ಫೋಟೋ ನೋಡ್ರಿ. ಇದು ಸಿಡಿ ಆಡೋಕೆ ರೆಡಿ ಮಾಡ್ತಾ ಇರೋ ದೃಶ್ಯ ನೋಡ್ರಿ. ಇದು ನೋಡ್ತಾ ಇದ್ದೀರಿ ನೋಡ್ರಿ, ಇದೇ ಫೋಟೋ ನೋಡ್ರಿ, ಸಿಡಿ ಆಡುತ್ತಿರುವಂಥ ದೃಶ್ಯ ನೋಡ್ರಿ. ಇದು ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿನೂ ಆಡ್ತಾ ಇದ್ದಾರೆ, ಪೂರ್ತಿ ಮೇಲ್ಗಡೆ ಹೋಗೈತೆ ನೋಡ್ರಿ. ಅಲ್ಲಿ ಆಡೋಕ್ಕಿಂತ ಮೊದಲ ದೇವಿಯ ಸಿಡಿ ಆಡೋರಿಗೆ ಕೊಂಡಿ ಚುಚ್ಚುವಂಥ ದೃಶ್ಯ ನೋಡ್ರಿ ಇದು.